ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದಿನ ರೆಸಿಪಿ ಹಾಕೋ ಬದಲು ಇವತ್ತೊಂದು ನಾನು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಇದು ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು, ಹಾಗೆ ಹೊರಗಡೆ ಬಂದೆ. ತಣ್ಣಗೆ ಗಾಳಿ ಬೀಸ್ತಿತ್ತು, ಒಳ್ಳೆ ಪರಿಮಳ. ಯಾಕಂದ್ರೆ ಮಳೆ ಬಂದು ನಿಂತಿದ್ದರಿಂದ ಘಮಘಮ ಮಣ್ಣಿನ ಘಮಘಮ ತುಂಬಾ ಚೆನ್ನಾಗಿತ್ತು. ಟೈಮ್ ಬಂದು 6:30 ಆಗಿತ್ತು. ನಾನು ಹೂವು ನೋಡಿ ಯಾವಾಗಲೂ ಇದೇ ರೀತಿ ದೇವರಿಗೆ ಒಂದೊಂದೇ ಹೂವು ಇಕ್ಕೋದು. ಹೂವದ ಬೆಲೆ ಜಾಸ್ತಿ ಇರಲಿ ಕಮ್ಮಿ ಇರಲಿ, ಯಾವಾಗಲೂ ಇದೇ ರೀತಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೈಲೆಂಟಾಗಿ ಮನೆ ಒಂಥರ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಬಾದಾಮನ್ನ ನೆನೆಸಿದ್ದೆ. ಬಾದಾಮನ್ನೆಲ್ಲ ಈ ಥರ ಬಿಡಿಸಿಟ್ರೆ ಮಗ ತಿನ್ನೋದಕ್ಕೆ ಮತ್ತು ಹೋಗಿ ಬಂದು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟು ನಾನು ಬಾದಾಮನ್ನೆಲ್ಲ ಬಿಡಿಸಿಡ್ತಾಯಿದ್ದೀನಿ. ನಾನು ರಾತ್ರಿನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಏನೂ ಕೆಲಸ ಇರಲ್ಲ, ಡೈರೆಕ್ಟಾಗಿ ಅಡುಗೆ ಮಾಡಬೇಕಾಗುತ್ತೆ ಅಷ್ಟೇನೆ. ಹಾಲಿತ್ತಲ್ಲ, ಫಸ್ಟು ಹಾಲನ್ನ ಕಾಯಕ್ಕೆ ಇಟ್ಕೊಬಿಡ್ತೀನಿ. ಯಾಕಂದರೆ ಇವತ್ತು ಮಗನಿಗೆ ಟಿಫನ್ ಬೇಡ ಅಂತ ಅಂದ. ಮೊಸರನ್ನ ಕಟ್ಟು ಮಮ್ಮಿ ಅಂದ, ಹಾಗಾಗಿ ಮೊಸರು ಒಗ್ಗರಣೆ ಹಾಕಿ ಕಟ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಮೊಸರನ್ನ ಹುಳಿ ಬರುತ್ತೆ ಅಂತ ಅಂದರೆ ಅರ್ಧ ಮೊಸರು ಅರ್ಧ ಹಾಲು ಹಾಕಿ ಕಟ್ಟೋದ್ರಿಂದ ಹುಳಿ ಬರೋದಿಲ್ಲ, ಮತ್ತು ಮಕ್ಕಳು ತಿನ್ನಬೇಕಾದ್ರೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಮೊಸರನ್ನ. ಸಿಂಪಲ್ ಅಷ್ಟೇ, ಒಗ್ಗರಣೆ ಹಾಕಿ ಮಾಡ್ತೀನಿ ನಾನು. ಯಾವಾಗಲೂ ತೊಗೊಂಡೋಗಲ್ಲ ಅವನು. ಒಂದು 15 ದಿವಸಕ್ಕೊಂದ್ಸಲ, ವಾರದಲ್ಲಿ ಯಾವಾಗಾದ್ರು ಒಂದು ಸಲ ಕೇಳಿ ತೊಗೊಂಡೋಗ್ತಾನೆ. ಅವನಿಗೆ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ಅವನ್ನ ಸ್ಕೂಲಿಗೆ ಕಳಿಸ್ತಿದ್ದಂಗೆ ತಿಂಡಿ ಏನು ಮಾಡೋದು ಅಂತ ಅಂದ್ಕೊಂಡು. ಯಾಕಂದರೆ ಇದು ಬಂದು ಅವನಿಗೆ ಸ್ನ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದ್ದಾಗ ತೊಗೊಂಡೋಗ್ತಾನೆ, ಇಲ್ಲ ಅಂದರೆ ಸುಮ್ಮನೆ ಹೋಗ್ತಾನೆ. ಹಾಗಾಗಿ 2 ಕರ್ಜಿಕಾಯಿ ಹಬ್ಬಕ್ಕೆ ಮಾಡಿದ್ರಿಂದ ಕಟ್ಟಿದೆ. ಇವಾಗ ಅವನ್ನ ಕಳಿಸಾದ್ಮೇಲೆ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿಕೊಂಡೆ. ತರಕಾರಿ ಎಲ್ಲ ಹಾಕಿ, ಬಟಾಣಿ ಎಲ್ಲ ಹಾಕಿ, ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಬಿಸಿ ಬಿಸಿ ಉಪ್ಪಿಟ್ಟು ಹಾಕ್ಕೊಂಡು ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಆರಿದ್ಮೇಲೆ ತಿನ್ನೋಕ್ಕೆ ಬರಲ್ಲ ಉಪ್ಪಿಟ್ಟು. ಬಿಸಿಲಿದ್ದಾಗ ಮಾತ್ರ ಉಪ್ಪು ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ಇದು ನಾನು ಬೆಳಗ್ಗೆ ಹೋಗಿ ಹಾಲು ತೊಗೊಂಡು ಬಂದಿದ್ದೆ, ಹಾಗಾಗಿ ಹಾಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ ಅಷ್ಟು ಅದನ್ನು ಹಾಲನ್ನ ಕಾಯಕ್ಕೆ ಇಟ್ಕೊಂಡು ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟು ಏನೇ ಇದ್ದರೂ ಅವಾಗ ಮಾಡಿ ಅವಾಗ ತಿನ್ನಬೇಕು, ತಣ್ಣಗಾದರೆ ತಿನ್ನೋಕ್ಕೆ ಬರೋದಿಲ್ಲ. ಸಿಂಪಲಾಗಿ ಮಾಡಿದೆ ನಾನು. ಶುಂಠಿ ಎಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ಒಂಥರ ಚೆನ್ನಾಗೇ ಇರುತ್ತೆ ಟೇಸ್ಟು. ನೋಡಿ, ನಾನು ಉಪ್ಪಿಟ್ಟೆಲ್ಲ ಮಾಡಾಕ್ತಿದ್ದಂಗೆ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಅದು ನೀಟಾಗಿ ಹೂವು ಥರ ಅರಳುತ್ತೆ. ಉಪ್ಪಿಟ್ಟು ಯಾವತ್ತೂ ನಾವು ಐಯಲ್ಲಿ ಇಟ್ಕೊಂಡು ಬಿಸಿ ಮಾಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡೆ ಅದನ್ನು ಬೇಯಿಸ್ಬೇಕಾಗುತ್ತೆ. ಫೈನಲಾಗಿ ನಾನು ಬೆಳಗಿನ ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಉಪ್ಪಿನಕಾಯಿ ಮೊಸರು ಇದ್ರೆ ಸೂಪರಾಗಿರುತ್ತೆ. ಒಳ್ಳೆ ಹೋಟ್ಲಲ್ಲಿ ತಿನ್ನೋ ಥರನೇ ಇರುತ್ತೆ. ಎಲ್ಲ ಥರ ತರಕಾರಿನೂ ಹಾಕಿದ್ದೀನಿ ನಾನು, ಬಟಾಣಿ ಕೂಡ ಹಾಕಿದ್ದೀನಿ, ಸಬ್ಸಿಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಬಟಾಣಿ ಎಲ್ಲ ಬಿದ್ದರೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದಪ್ಪ ರವೆ ಬೇರೆ ಬನ್ಸೇವೆ, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಸರಿ ಪಾತ್ರೆ ಎಲ್ಲ ತಿಂಡಿ ತಿಂತಿದ್ದಂಗೆ ಪಾತ್ರೆ ಎಲ್ಲ ಅವಾಗ ತೊಳ್ಕೊಬಿಡ್ತೀನಿ. ಜಾಸ್ತಿ ಸಿಂಕಲ್ಲಿ ಪಾತ್ರೆ ಇಡೋಕ್ಕೆ ಬಿಡೋದಿಲ್ಲ, ಯಾಕಂದರೆ ಜಾಸ್ತಿ ಇದ್ದಷ್ಟು ಅಡುಗೆ ಮನೆಗೆ ಬಂದಾಗ ಇಷ್ಟೊಂದು ಪಾತ್ರೆ ಐತೆ ಅಂತ ಅನ್ಕೋತೀವಲ್ವ. ಹಾಗಾಗಿ ಬೇಗ ಪಾತ್ರೆ ಎಲ್ಲ ಎರಡೆರಡೆ ಇದ್ದಾಗೇನಿಲ್ಲ, ನಾನು ತೊಳಿತೀನಿ, ಇಲ್ಲ ನನ್ನ ಮಗಳು ತೊಳಿತಾಳೆ. ಇಬ್ಬರು ಯಾರು ಅಡುಗೆ ಮನೆಗೆ ಬಂದಾಗ ನೋಡಿದಾಗ ಇಬ್ಬರು ತೊಳಿತೀವಿ, ನೀನು ತೊಳಿ ನಾನು ತೊಳಿ ಅಂತ ವಾದ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಈಗ ಪಾತ್ರೆ ಎಲ್ಲ ತೊಳಿತಿದ್ದಂಗೆ ಮಸೊಪ್ಪು ಸಾರು ಮಾಡೋಣ ಅಂತೇಳಿ ಸೊಪ್ಪನ್ನೆಲ್ಲ ಸೋಸಿಟ್ಟಿದೆ. ಇದ್ರದ್ದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮಸೊಪ್ಪು ಸಾರಿಗೆ ಫಸ್ಟು ನಾನು 2 ಥರ ಮಾಡ್ತೀನಿ. ನಾನು ಮಸೊಪ್ಪು ಸಾರನ್ನ ಎಲ್ಲ ಒಂದು ಕಾಯಲ್ಲಿ ಹಾಕಿ ರುಬ್ಬಿ ಮಾಡ್ತೀನಿ, ಒಂದು ಸಲ ಇದೇ ಥರ ಹಾಕಿ ಮಸ್ತಿ ಕೂಡ ಮಾಡ್ತೀನಿ. ಚೆನ್ನಾಗಿ ಒಂದು 3 ರಿಂದ 4 ಸಲ ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಚಿಲ್ಕರವೆ ಸೊಪ್ಪು ಎಲ್ಲ ಮಿಕ್ಸ್ ಹಾಕಿದೆ ನಾನು. ಚೆನ್ನಾಗಿ ಒಂದು 3 ರಿಂದ 4 ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಇವಾಗಂತೂ ಮಳೆ ಬಂದಿರೋದ್ರಿಂದ ಯಾವ್ಯಾವ ಇದರಲ್ಲಿ ಬೆಳೆದಿರ್ತಾರೋ ಗೊತ್ತಿಲ್ಲ. ಹಾಗೆ ನಾವು ಸಿಟಿಲಿರೋದ್ರಿಂದ ಅವ್ರು ಹೆಂಗೆ ಬೆಳೆದಿರ್ತಾರೆ ಅಂತ ನೋಡೋಕ್ಕಾಗಲ್ಲ. ಒಂದು 4 ರಿಂದ 5 ಸಲ ಸೊಪ್ಪನ್ನ ತೊಳ್ಕೊಬೇಕಾಗುತ್ತೆ. ಮಸೊಪ್ಪು ಸಾರು ನಾನು ವಾರದಲ್ಲಿ ಒಂದು ಸಲ ಇಲ್ಲ 15 ದಿವಸಕ್ಕೆ ಒಂದು ಸಲ ಮಾಡ್ತೀನಿ. ಇಲ್ಲಿ ನಾನು 3 ಥರ ಬೇಳೆ ಹಾಕ್ಕೊಂಡಿದ್ದೀನಿ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ. ಯಾಕಂದರೆ 3 ಥರ ಹಾಕಿ ಮಾಡೋದ್ರಿಂದ ಸಾರಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದೇ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ಯಾವಾಗಲೂ ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಹಾಕಿನೇ ನಾನು ಸಾರನ್ನ ಮಾಡೋದು. ಬೆಳ್ಳುಳ್ಳಿ ಹಾಕ್ತೀನಿ, ಒಂದು ಗಡ್ಡೆ ಅಷ್ಟು ಸಿಪ್ಪೆ ತೆಗೆದು ಬೆಳ್ಳುಳ್ಳಿ ಹಾಕ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ನಮ್ಮ ಖಾರ ನೋಡಿ ಹಾಕೋಬೇಕಾಗುತ್ತೆ. ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು 1 ರಿಂದ 1.5 ಚಮಚಷ್ಟು ನೀರು ಹಾಕ್ಕೊಂಡು ಸೊಪ್ಪನ್ನೆಲ್ಲ ಕ್ಲೀನಾಗಿ ತೊಳೆದು ನಾನು ನೀರನ್ನ ಸೋರ್ಲಿಕ್ಕೆ ಇಟ್ಕೊಂಡಿದ್ದಲ್ಲ, ಆ ಸೊಪ್ಪನ್ನ ಡೈರೆಕ್ಟಾಗಿಯೇ ಇದಕ್ಕೆ ಹಾಕೋಬೇಕಾಗುತ್ತೆ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದು 4 ಟೊಮೊಟೊ ಹಾಕಬೇಕು. ಟೊಮೊಟೊ ರೇಟ್ ಜಾಸ್ತಿ ಇರೋದ್ರಿಂದ ನಾನು 4 ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಒಂದು 5-6 ಆದರೆ ಟೊಮೊಟೊ ಹಾಕ್ತೀನಿ ನಾನು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಮತ್ತೆ ನಾವು ಮಸ್ದಾಗ ಬೇರೆ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಸೊಪ್ಪು ಸಾರಿಗೆ. ಅದೇ ನೀರನ್ನೇ ಹಾಕಿದ್ರೆ ಮಸೊಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಒಂದು 3 ರಿಂದ 4 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಈರುಳ್ಳಿ ಹಾಕೋದನ್ನ ಮರ್ತೋದೆ, ಸ್ಟವ್ ಇಟ್ಟಾದಮೇಲೆ ಗ್ಯಾಪ್ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ 1 ಈರುಳ್ಳಿ ಹಾಕಬೇಕಾಗುತ್ತೆ. ಜಾಸ್ತಿ ಹಾಕೋದು ಬೇಡ, 1 ಈರುಳ್ಳಿ ಹಾಕಿದ್ರೆ ಸಾಕು. ಚೆನ್ನಾಗಿ ಒಂದು 5 ರಿಂದ 6 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದರೆ ಇದು ಎಷ್ಟು ನಾವು ಸೊಪ್ಪನ್ನ ಕುಕ್ಕರಲ್ಲಿ ಬೇಯಿಸ್ತೀವೋ ಅದು ಮಿಕ್ಸಿಗೆ ಹಾಕೋಕ್ಕೆ ನಾನು ಯಾವಾಗಲೂ ಮಿಕ್ಸಿಗೆ ಹಾಕಲ್ಲ, ಚೆನ್ನಾಗಿ ಕೈಯಲ್ಲೇ ಮಸಿತೀನಿ. ಒಂದು 5-6 ವಿಷಲ್ ಬರ್ತಿದ್ದಂಗೆ ನೋಡಿ ತಣ್ಣಗಾಗಿತ್ತು.
ಈ ಟೈಮಲ್ಲಿ ಆ ಸೊಪ್ಪನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ಕೊತೀನಿ. ಬೇಳೆ ಏನು ಎತ್ಕೊಳ್ಳೋದಿಲ್ಲ, ಸೊಪ್ಪನ್ನ ಮಾತ್ರ ಸಪ್ರೇಟಾಗಿ ಎತ್ತಿಡ್ಕೊಂಡು ಎಲ್ಲ ನೋಡಿ ಹೇಳ್ಬೇಕಂದ್ರೆ ಒಂದು 5-6 ವಿಷಲೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಸ್ತೋಗಿತ್ತು. ಇದನ್ನು ಚೆನ್ನಾಗಿ ಕೈಯಲ್ಲೇ ಮಸಿಬೇಕಾಗುತ್ತೆ, ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಅದು ನನ್ನ ಮಗಳು ಮಸಿತೀನಿ ಕೊಡು ಮಮ್ಮಿ ಅಂತ ಹೇಳಿದ್ಲು. ಸರಿ ಅವಳ ಕೈಲಿ ಅದನ್ನು ಕೊಟ್ಟು ಈ ಕಡೆ ನಾನು ಅನ್ನ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ರೆ ಬೇಗ ಬೇಗ ಕೆಲಸ ಆಗಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅನ್ನ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ರೀತಿಯೇ 3 ಬೆರಳು ಬರುತ್ತಲ್ಲ ಆ ಥರ ನಾನು ಮೆಜರ್ಮೆಂಟ್ ಮಾಡಿ ನಾನು ಅನ್ನಕ್ಕೆ ಇಡ್ತೀನಿ. ಎಲ್ಲರೂ ಅದೇ ರೀತಿ ಮಾಡ್ತಾರೆ, ನಾನು ಇದರಲ್ಲೇನು ಸ್ಪೆಷಲ್ ಅಲ್ಲ. ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಅಷ್ಟೇ. ಆ ಕಡೆ ಅನ್ನ ಆಯಿತು, ಆ ಕಡೆ ಮಸಿತಾ ಇದ್ದಾಳೆ ನನ್ನ ಮಗಳು ಸಾರನ್ನ. ಈ ಕಡೆ ಮುದ್ದೆಗೆ ಇಟ್ಬಿಡೋಣ ಅಂತೇಳಿ ಮುದ್ದೆ ಸಾರು ನೀರಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಮಸಿದ್ಲು ನನ್ನ ಮಗಳು. ಇಷ್ಟು ಮಸಿಬೇಕು, ಇಲ್ಲ ನಾವು ಇನ್ನೂ ಸ್ವಲ್ಪ ದಪ್ಪ ಇರುತ್ತೆ ಅಂತಂದರೆ ಹಂಗೆ ಬೇಕಾದ್ರೆ ಸ್ವಲ್ಪ ಬೇಕಾದ್ರೆ ಮಸಿಬೋದು. ನನಗೆ ಸ್ವಲ್ಪ ಜಾಸ್ತಿ ಮಸ್ತಿರೋದು ಬೇಕು ಅಂತೇಳಿ ಅವಳು ಕೇಳ್ಕೊಟ್ಟಿದ್ದೀನಿ, ನಿಧಾನಕ್ಕೆ ಮಸ್ಯವ ಅಂತೇಳಿ. ಮಸಿತಿದ್ದಂಗೆ ಅದು ಸಾರಿಗೆ ಒಗ್ಗರಣೆ ಹಾಕ್ಬೇಕಲ್ವ, ಹಾಗಾಗಿ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಿಂಗೆ ಹಾಕ್ಬೇಕಾಗುತ್ತೆ. ಯಾವುದೇ ಒಂದು ಸಾರಿಗೂ ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ನೋಡಿ ಚೆನ್ನಾಗಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿತಿದ್ದಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಇಟ್ಕೊಂಡಿದ್ದಲ್ಲ ಅದನ್ನು ಡೈರೆಕ್ಟಾಗಿ ಹಾಕಿ, ಇದು ಜಾಸ್ತಿ ಏನು ಕುದಿಸ್ಬೇಕು ಅಂತಲ್ಲ, 1-2 ಕುದಿ ಬಂದರೆ ಸಾಕು ಮೊಸಪ್ಪು ಸಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ 1-2 ಕುದಿ ಕುದಿಸಿದ್ರೆ ಮೊಸಪ್ಪು ಸಾರು ತುಂಬ ಚೆನ್ನಾಗಿರುತ್ತೆ. ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಮುದ್ದೆಗೆ ಇದು ಒಳ್ಳೆ ಕಾಂಬಿನೇಷನು ಮೊಸಪ್ಪು ಸಾರು. ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಟಿದ್ದೀನಿ ನಾನು, ಅದೊಂದು ಕುದಿ ಬರೆಯೋ ವರ್ಷದಲ್ಲಿ ನಾನು ಸೈಡ್ಗೆ ಎತ್ತಿಟ್ಕೊಂಡೆ. ಈ ಕಡೆ ಮಗಳು ಹಪ್ಪಳ ಮಾಡ್ತಾಯಿದ್ದಾಳೆ, ಈ ಕಡೆ ಮುದ್ದೆ ರೆಡಿ ಆಗ್ತಾಯಿತ್ತು. ಎಲ್ಲ ಒಂದೊಂದೇ ಕೆಲಸ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತೇಳಿ ಮುದ್ದೆ ಇಟ್ಕೊಂಡು ಮುದ್ದೆಗೆ ಎಷ್ಟು ಇಟ್ಟಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮುದ್ದೆ ಚೆನ್ನಾಗಿ ಬೆಂದಾದ್ಮೇಲೆ ಕಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತೇಳಿ ಈ ಕಡೆ ಉದ್ದಿನ ಹಪ್ಪಳ ಹಾಕ್ತಾಯಿದ್ಲು ಮಗಳು. ಹಾಗಾಗಿ ಮುದ್ದೆನೂ ರೆಡಿ ಆಯಿತು, ಈ ಕಡೆ ಉದ್ದಿನ ಹಪ್ಪಳನೂ ರೆಡಿ ಆಯಿತು. ಫೈನಲಾಗಿ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ಹೇಗಿರ್ತೀನಿ ಮನೇಲಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಫೈನಲಾಗಿ ಸೊಪ್ಪಿನ ಪಲ್ಯ, ಮುದ್ದೆ ಮೊಸಪ್ಪು ಸಾರು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ರೂಟೀನ್ ಇದೇ ರೀತಿ ಇರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೇವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ಏನೇ ಇದರಲ್ಲಿ ತಪ್ಪು ಸರಿ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಓದೋದಕ್ಕೆ ಕಾಯ್ತಾ ಇರ್ತೀನಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಒಬ್ಬರು ನೋಡಿ ಕಲ್ತ್ಕೋಬೇಕಾಗುತ್ತಲ್ವ. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ರೂಟೀನ್ ಇದೇ ರೀತಿ ಇರುತ್ತೆ. ಇಷ್ಟು ದಿವಸ ಬರೀ ರೆಸಿಪಿ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಈ ಥರ ವೀಡಿಯೋ ಶೇರ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ, ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಿಂಪಲ್ಲಾಗಿ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.